ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ, ಇವತ್ತು ನಾವು ದ್ರಾಕ್ಷಿ ವೈನ್ ಮಾಡೋಣ. ನೋಡಿ, ಅದಕ್ಕೋಸ್ಕರ ನಾನು 1/4 kg ದ್ರಾಕ್ಷಿ ತುಂಬ ಚೆನ್ನಾಗಿ ಹಣ್ಣಾಗಿರುತ್ತೆ ತಗೊಂಡಿದ್ದೀನಿ. ನೋಡಿ, ಅದಕ್ಕೊಂದು 2 ಚೂರು ಚಕ್ಕೆ, ಒಂದು 3 ಲವಂಗ, ಇಷ್ಟು ಸಕ್ಕರೆ. 1/4 kg ತಗೊಂಡಿರೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಸಾಕು. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಗ್ಯಾಸ್ ಮೇಲೆ ನೀರು ಇಟ್ಟಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ಹಾಕಿದ್ದೀನಿ, ಇದರಲ್ಲಿ ಅರ್ಧ ತಗೊಂಡಿದ್ದೀನಿ. ನೋಡಿ, 1.25 ಗ್ಲಾಸು ನೀರು ಮಳ್ಳಕ್ಕೆ ಇಡಬೇಕು. ನೋಡಿ, ಈ ದ್ರಾಕ್ಷಿನ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದು ಚೆನ್ನಾಗಿ ಬೇಯಬೇಕು, ಬೆಂದು ರಸ ಬಿಡಬೇಕು ಅದು. ನೋಡಿ, ಅದಕ್ಕೇ ನಾನು ಲವಂಗ ಮತ್ತು ಚಕ್ಕೆ ಹಾಕ್ತಾಯಿದ್ದೀನಿ. ಅದು ಒಳ್ಳೆ ಪರಿಮಳ ಬರುತ್ತೆ. ನೀವು ಮನೆಯಲ್ಲೇ ಮಾಡಿ ಕುಡಿಬೋದು. ತುಂಬ ಚೆನ್ನಾಗಿ ಹಣ್ಣಾಗಿ ಹುಳಿ ಇರಬೇಕು, ಚೆನ್ನಾಗಿರುತ್ತೆ. ಇದಕ್ಕೊಂದು ಮುಚ್ಚಳ ಇಟ್ಟೋಣ, ಚೆನ್ನಾಗಿ ಬೇಯಲಿ. ನೋಡಿ, ಚೆನ್ನಾಗಿ ಬೇಯಿದೆ. ನೋಡಿ, ಈ ಥರ ರಸ ಎಲ್ಲ ಬಿಡ್ಕೋಬೇಕು. ನೋಡಿ, ಅದ್ರ ಹೊಟ್ಟೆ ಎಲ್ಲ ಹೊಡೆದು ನೋಡು, ರಸ ಎಲ್ಲ ಮೇಲೆ ಬಂದಿದೆ. ನೋಡಿ, ನಾವು ಇದಕ್ಕೇನೆ ಈಗ ಸಕ್ಕರೆ ಹಾಕೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಕಲರ್ ಹಾಕಿರೋ ಥರ. ಇದಾಗಿದೆ, ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಆರಲಿ ಚೆನ್ನಾಗಿ. ಆರಿದ್ಮೇಲೆ ಸೋಸ್ಕೊಂಡ್ರಾಯ್ತು. ಫ್ರಿಜ್ಜಲ್ಲಿ ಇಟ್ಟು ಯಾವತ್ತಾದರೂ ಕುಡಿಬೋದು, ಎಷ್ಟು ದಿವಸಕ್ಕಾದರೂ ಸ್ಟೋರ್ ಮಾಡಿ. ನೋಡಿ, ಇದು ಆರಿದೆ. ನಾವು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಈ ಥರ ಬೇರೆ ಬಟ್ಲಿಗೆ. ನೀರು ಮತ್ತೆ ಹಾಕಬಾರ್ದು, ನೀವು ಬೇಯುವಾಗಲೇ ನೀರು ಹಾಕಿರಬೇಕು. ಮತ್ತೆ ಮತ್ತೆ ನೀರು ಸೇರಿಸಿ ಇದನ್ನ ಇಟ್ಟಿದ್ರೆ ಹಾಳಾಗುತ್ತೆ. ಇದು ಮತ್ತೆ ಫ್ರಿಜ್ ಇಲ್ಲ ಅಂದರೆ ಹಂಗೆ ಬೇರೆ ಆ ಥರನೇ ಇಟ್ಟದ್ರೆ ಹಾಳಾಗೋಗುತ್ತೆ. ಅದು ಒಂಥರ ಸ್ಮೆಲ್ ಹೊಡೆಯುತ್ತೆ. ಅದಕ್ಕೆ ಫಸ್ಟೇ ನೀರು ಹಾಕಬೇಕು, ಮತ್ತೆ ಮತ್ತೆ ಹಾಕಬಾರ್ದು. ನಾನು ಬರೀ 1/4 kg ಅಷ್ಟೇ ತಗೊಂಡಿರೋದು. 1 kgಲೆಲ್ಲ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತಿದ್ದೆ. ಅದಕ್ಕೆ ನಾನು ಸ್ವಲ್ಪ ಮಾಡಿ ತೋರಿಸಿದ್ದೀನಿ. ನನ್ನ ಮಗಳು ಕುಡಿತಾ ಇರ್ತಾಳೆ ಹಿಂಗೆ ಮಾಡಿಟ್ಟಿದ್ರೆ ಜ್ಯೂಸು. ಇದನ್ನು ವೈನ್ ಅಂತಲೇ ಹೇಳ್ಬೋದು. ದ್ರಾಕ್ಷಿದು ವೈನ್ ಸಿಗುತ್ತೆ ನೋಡಿ, ಅದು ಸ್ವಲ್ಪ ಕಿಕ್ಕು ಬರುತ್ತೇನೋ, ಇದರಲ್ಲಿ ಅಷ್ಟು ಕಿಕ್ಕು ಬರೋಲ್ಲ. ಕುಡಿತಾರಲ್ಲ ಅವರಿಗೆ, ಅವ್ರು ಈ ಥರ ಮಾಡಿ ಕುಡಿತಾ ಇರ್ಬೋದು. ಕುಡುಕರಲ್ಲಿ ಇದನ್ನು ಕುಡಿತಾರೆ. ಕುಡಿಯೋದು ಅಲ್ಲಿ ಹೋಗಿನೇ ಕುಡಿತಾರೆ ಕುಡುಕರು ಅಂತ ಹೇಳ್ಬಾರ್ದು. ನಮ್ಮ ಅಪ್ಪನೂ ಕುಡಿಯೋದು. ಕುಡುಕರಿಗೇನು ಮಾಡೋಕ್ಕಾಗಲ್ಲ, ಕುಡಿಯುವುದೇ ಅವರ ಸಾಮ್ರಾಜ್ಯ. ನೋಡಿ, ಎಲ್ಲ ಕ್ಲೀನಾಗಿ, ಇದರಲ್ಲಿ ಏನು ರಸ ಇಲ್ಲ, ಎಲ್ಲ ಕ್ಲೀನಾಗಿ ಇದಾಗಿದೆ. ಅದನ್ನು ವೇಸ್ಟ್ ಅದು. ನೋಡಿ, ನಾನು ಒಂದು ಗ್ಲಾಸಿಗೆ ಹಾಕ್ತಾಯಿದ್ದೀನಿ ಇವಾಗ. ಇದನ್ನು ಗಾಜಿನ ಬಾಟ್ಲಿಲಿ ಸ್ಟೋರ್ ಮಾಡಿ ಇಟ್ಬೋದು. ನೋಡಿ, ಇದರಲ್ಲಿ ನಾನು 1.25 ಗ್ಲಾಸ್ ನೀರು ಹಾಕಿರೋದು. ದ್ರಾಕ್ಷಿಲೂ ನೀರು ಬಿಡ್ಕೊಳತ್ತಲ್ಲ, ನೋಡಿ ಇಷ್ಟು ಆಗಿದೆ. ತುಂಬ ಗಟ್ಟಿ ಬೇಕು ಅಂದರೆ ಜಾಸ್ತಿ ನೀರು ಹಾಕೋದು ಬೇಡ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕುಡಿಬೇಕು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗಿದೆ ಅಂತ ನಾನು ನೋಡ್ತೀನಿ ಇವಾಗ. ತುಂಬ ಚೆನ್ನಾಗಿದೆ, ಒಳ್ಳೆ ಮದ್ರಾಗಿ ಹುಳಿಯಾಗಿ. ನಾನು ತುಂಬ ಹುಳಿ ಬಂದಿರೋ ದ್ರಾಕ್ಷಿ ತಗೊಂಡಿದ್ದೆ. ಕಪ್ಪು ದ್ರಾಕ್ಷಿ ಬರುತ್ತೆ ನೋಡಿ, ಗುಂಡುದು. ಅದು 1 kg ತಂದು ಈ ಥರ ಮಾಡಿರಿ, ತುಂಬ ಟೇಸ್ಟಾಗಿರುತ್ತೆ. ನೀವು ಮನೇಲಿ ಮಾಡಿರಿ ದ್ರಾಕ್ಷಿ ವೈನು. ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಫುಲ್ ವೀಡಿಯೋ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರೂ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬೈ ಬಾಯ್.